ಪಾರ್ಟ್ ಟೈಮ್ ಕೆಲಸದ ಆಮಿಷ ಒಡ್ಡಿ ವ್ಯಕ್ತಿಯೊಬ್ಬರಿಂದ ಬರೋಬ್ಬರಿ 14.63 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಂಚಿಸಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಈ ಕುರಿತು ಶಿವಮೊಗ್ಗದ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭದ್ರಾವತಿಯ ವ್ಯಕ್ತಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ನೋಡುತ್ತಿದ್ದಾಗ ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ಕುರಿತ ಲಿಂಕ್ ಒಂದನ್ನು ಕ್ಲಿಕ್ ಮಾಡಿದ್ದಾರೆ. ತಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಭರ್ತಿ ಮಾಡಿದ ನಂತರ ಅಪರಿಚಿತ ವ್ಯಕ್ತಿಯೊಬ್ಬರು ಅವರನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ವಸ್ತುಗಳನ್ನು ಖರೀದಿಸಿ ಮಾರಾಟ ಮಾಡುವ ಅರೆಕಾಲಿಕ ಕೆಲಸದ ಬಗ್ಗೆ ವಿವರವಾಗಿ ವಿವರಿಸಿದ್ದಾರೆ. ವಂಚಕರು ತಮ್ಮ ಬಲೆಗೆ ಸಿಲುಕಿಸಲು ಮೊದಲು 10,000 ಬೋನಸ್ ಹಣವನ್ನು ದೂರುದಾರರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ. ನಂತರ ಅವರನ್ನು ಟೆಲಿಗ್ರಾಮ್ ಗುಂಪುಗಳಿಗೆ ಸೇರಿಸಿ ಆ ಗುಂಪಿಗೆ 10,000 ಜಮಾ ಮಾಡುವಂತೆ ಸೂಚಿಸಿದ್ದಾರೆ. ಇದನ್ನು ನಂಬಿದ ದೂರುದಾರರು ಆ ಹಣವನ್ನು ವರ್ಗಾಯಿಸಿದ್ದಾರೆ. ಆ ಬಳಿಕ ವಂಚಕರು ದೂರುದಾರರಿಗೆ 20 ಆರ್ಡರ್ಗಳನ್ನು ನೀಡಿ ವಸ್ತುಗಳನ್ನು ಖರೀದಿಸಿ ಮಾರಾಟ ಮಾಡುವಂತೆ ಹೇಳಿದ್ದಾರೆ. ದೂರುದಾರರು ಅದನ್ನು ಮಾಡಿದಾಗ 6,043 ಲಾಭಾಂಶವನ್ನು ಅವರ ಖಾತೆಗೆ ಜಮಾ ಮಾಡಿ ತಮ್ಮನ್ನು ಮತ್ತಷ್ಟು ನಂಬುವಂತೆ ಮಾಡಿದ್ದಾರೆ. ಮೇ 16, 2025ರಿಂದ ಜುಲೈ 3, 2025ರ ನಡುವೆ ವಂಚಕರು ವಿವಿಧ ಬ್ಯಾಂಕ್ ಖಾತೆಗಳನ್ನು ನೀಡಿ ದೂರುದಾರರ ಖಾತೆ ಮಾತ್ರವಲ್ಲದೆ ಅವರ ಪತ್ನಿ ಮತ್ತು ಅಣ್ಣನ ಮಗನ ಬ್ಯಾಂಕ್ ಖಾತೆಗಳಿಂದಲೂ ಹಂತ ಹಂತವಾಗಿ ಹಣ ವರ್ಗಾಯಿಸಿಕೊಂಡಿದ್ದಾರೆ. ವಂಚಕರು ಹೇಳಿದಂತೆ ವಸ್ತುಗಳನ್ನು ಖರೀದಿಸಿ ಮಾರಾಟ ಮಾಡಿದ ನಂತರ ದೂರುದಾರರು ತಮ್ಮ ಅಸಲು ಮತ್ತು ಲಾಭಾಂಶದ ಹಣವನ್ನು ಕೇಳಿದ್ದಾರೆ. ಆಗ ವಂಚಕರು ನಿಮ್ಮ ಒಟ್ಟು ಲಾಭಾಂಶ 24,36,435 ಆಗಿದ್ದು ಈ ಹಣವನ್ನು ವರ್ಗಾಯಿಸಲು VIP ಚಾನೆಲ್ ಶುಲ್ಕವಾಗಿ 15% ನೀಡಬೇಕು, ಏಕೆಂದರೆ ಇದು 2 ಮಿಲಿಯನ್ಗಿಂತ ಹೆಚ್ಚು ಎಂದು ನಂಬಿಸಿದ್ದಾರೆ. ಹೀಗೆ ಆನ್ಲೈನ್ ಪಾರ್ಟ್ ಟೈಮ್ ಕೆಲಸದ ಹೆಸರಿನಲ್ಲಿ ವಸ್ತುಗಳನ್ನು ಆರ್ಡರ್ ಮಾಡಿ ಆನ್ಲೈನ್ನಲ್ಲಿ ಖರೀದಿಸಿ ಮಾರಾಟ ಮಾಡುವ ನೆಪ ಒಡ್ಡಿ ಲಾಭಾಂಶ ಮತ್ತು ಅಸಲು ಹಣವನ್ನು ಹಿಂತಿರುಗಿಸದೆ ಒಟ್ಟು 14,63,891 ರು ಹಣವನ್ನು ದೋಚಿಸಿದ್ದಾರೆ.